ಹಾಗೆ ನೀವು ಇಲ್ಲಿ ನೋಡೋದಾದ್ರೆ ಒಂದು ಒಳ್ಳೆ ನೇಚರ್ ವ್ಯೂ ಸಿಗುತ್ತೆ. ಡೈನಿಂಗ್ ಹಾಲ್ ತುಂಬಾ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಸ್ಟೋರೇಜ್ ನ ಪ್ರೊವೈಡ್ ಮಾಡಿದ್ದಾರೆ, ಒಳ್ಳೆ ವಾಲ್ ಟೆಕ್ಸ್ಚರ್ ನ ಪ್ರೊವೈಡ್ ಮಾಡಿದ್ದಾರೆ ವಿತ್ ಬ್ಯೂಟಿಫುಲ್ ಲೈಟ್ಸ್. ತುಂಬಾ ಯೂನಿಕ್ ಆಗಿ ಮಾಡಿದ್ದಾರೆ, ಕಂಪ್ಲೀಟ್ ಆಗಿ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. ಈ ಮನೆಯ ಟಿವಿ ಕ್ಯಾಬಿನೆಟ್ ನೋಡೋದಾದ್ರೆ ಈ ತರ ಇದೆ. ನಮಸ್ಕಾರ ಮೈಸೂರು, ನಾವು ನಿಮ್ಮ ಶ್ರೀ KBV ಪ್ರಾಪರ್ಟೀಸ್. ಯಾರೆಲ್ಲ ಮೈಸೂರಲ್ಲಿ ಒಂದು ಒಳ್ಳೆ 40-60 ಮನೆ ನೋಡ್ತಾ ಇದ್ದೀರಾ, ನಿಮ್ಗೋಸ್ಕರ ಒಳ್ಳೆ ಮನೆ ತಂದಿದೀವಿ. ಹೇಗಿದೆ ನೋಡೋಣ ಬನ್ನಿ. ಮನೆ ಒಳಗೋಗಕ್ಕಿಂತ ಮುಂಚೆ ಮುಂದೆನೆ 40 ಫೀಟ್ ರೋಡ್ ಇದೆ. ಮನೆ ಮುಂದೆನೆ 2 ಕಾರ್ ಪಾರ್ಕ್ ಮಾಡೋ ಅಷ್ಟು ಜಾಗ ಇದೆ. ಮನೆ ಗೇಟ್ ಬಂದು MS ಸ್ಟೀಲ್ ನ ಯೂಸ್ ಮಾಡಿದ್ದಾರೆ. ಸೊ ಮನೆ ಒಳಗಡೆ ಹೋಗೋಣ ಬನ್ನಿ. ಮನೆ ಒಳಗಡೆ ಬಂದ್ರೆ ಆಂಟಿ ಸ್ಕಿಡ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಅಂಡ್ ಇಲ್ಲಿ 1 ಕಾರ್ ನ ಪಾರ್ಕ್ ಮಾಡ್ಬೋದು. ಈ ಸೈಡ್ ನೋಡಿದ್ರೆ 2 2 ವೀಲರ್ ನ ಪಾರ್ಕ್ ಮಾಡ್ಬೋದು. ಮತ್ತೆ ಈ ಸೈಡ್ ಬಂದ್ರೆ ಇಲ್ಲಿ EV ಸ್ವಿಚ್ ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಸಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. 10,000 ಲೀಟರ್ ಕೆಪಾಸಿಟಿ ಇದೆ. ಈ ಮನೆಯ ಫ್ರಂಟ್ ಡೋರ್ ಇದಾಗಿರುತ್ತೆ. ಇಲ್ಲಿ ಇವರು ಡೋರಿಗೆ ಫಸ್ಟ್ ಟೀಕ್ ಯೂಸ್ ಮಾಡಿದ್ದಾರೆ ಅಂಡ್ ಫಿಟ್ಟಿಂಗ್ಸ್ ಬಂದು ಯುರೋಪ ಯೂಸ್ ಮಾಡಿದ್ದಾರೆ. ಮನೆ ಒಳಗಡೆ ಹೇಗಿದೆ ನೋಡೋಣ ಬನ್ನಿ. ಒಳಗಡೆ ಬರ್ತಿದ್ದಂಗೆ ಸ್ಲಿಪ್ಪರ್ ಮತ್ತೆ UPS ನ ಇಡಕ್ಕೆ ಒಳ್ಳೆ ಸ್ಟೋರೇಜ್ ನ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ವಾಲ್ ಟೆಕ್ಸ್ಚರ್ ಈ ತರ ಇದೆ ಎಂಟ್ರಿಯಲ್ಲೇ. ನೆಕ್ಸ್ಟ್ ಈ ಮನೆಯ ಯೂನಿಕ್ ಹಾಲ್ಗೆ ಎಂಟರ್ ಆಗೋಣ ಬನ್ನಿ. ಇದು ಹಾಲ್ ಆಗಿದೆ. ಇಲ್ಲಿ ತುಂಬಾ ಗಾಳಿ ಬೆಳಕಿಗೆ ಏನು ಕೊರತೆ ಇಲ್ಲ, ಯಾಕಂದ್ರೆ ಇಲ್ಲೇ ಅಲ್ಯೂಮಿನಿಯಂ ಗ್ಲಾಸ್ ಡೋರ್ ನ ಪ್ರೊವೈಡ್ ಮಾಡಿದ್ದಾರೆ. ಈ ಕಡೆ ನೋಡೋದಾದ್ರೆ ಒಳ್ಳೆ ವಾಲ್ ಟೆಕ್ಸ್ಚರ್ ನ ಪ್ರೊವೈಡ್ ಮಾಡಿದ್ದಾರೆ ವಿತ್ ಬ್ಯೂಟಿಫುಲ್ ಲೈಟ್ಸ್. ಈ ಕಡೆ ಬಂದ್ರೆ ಡಿಫ್ರೆಂಟ್ ಆಗಿ ಈ ವಾಲ್ ನ ಟ್ರೈ ಮಾಡಿದ್ದಾರೆ. ವಿತ್ ಆಲ್ ದಿಸ್ ಕಾಂಬಿನೇಷನ್ ಹಾಲ್ ತುಂಬಾ ಚೆನ್ನಾಗಿದೆ. ವಿತ್ ಆಲ್ ದ ಲೈಟ್ಸ್, ಒಳ್ಳೆ ಗಾಳಿ ಬೆಳಕು ಇರೋದ್ರಿಂದ ಈ ಹಾಲ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಈ ಮನೆಯ ಟಿವಿ ಕ್ಯಾಬಿನೆಟ್ ನೋಡೋದಾದ್ರೆ ಈ ತರ ಇದೆ. ಸೊ ಕೆಳಗಡೆನೆ ಸ್ಟೋರೇಜ್ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಈ ಮನೆಯ ಸ್ವಿಚಸ್ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಲೀಶಾನಲ್ಲಿ ಯೂಸ್ ಮಾಡಿದ್ದಾರೆ. ಈ ಮನೆಯ ಪೂಜಾ ರೂಮ್ ಹೇಗಿದೆ ನೋಡೋಣ ಬನ್ನಿ. ತುಂಬಾ ಯೂನಿಕ್ ಆಗಿ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. ಡೋರ್ ನ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ ವಿತ್ ಟೀಕ್ ವುಡ್ ಫ್ರೇಮ್ ನ ಯೂಸ್ ಮಾಡಿದ್ದಾರೆ. ಒಳಗಡೆ ಹೇಗಿದೆ ನೋಡೋಣ ಬನ್ನಿ. ಒಳಗಡೆ ನೋಡೋದಾದ್ರೆ ಆರಾಮಾಗಿ 4 ಜನ ಕೂತ್ಕೊಂಡು ಪೂಜೆ ಮಾಡೋ ಅಷ್ಟು ಜಾಗ ಕೊಟ್ಟಿದ್ದಾರೆ. ಕೆಳಗಡೆ ಸ್ಟೋರೇಜ್ ನ ಪ್ರೊವೈಡ್ ಮಾಡಿದ್ದಾರೆ ವಿತ್ ಅ ಬ್ಯೂಟಿಫುಲ್ ವಾಲ್. ಎಲ್ಲ ಕಾಂಬಿನೇಷನ್ ಸೇರಿ ಪೂಜಾ ರೂಮ್ ತುಂಬಾ ಯೂನಿಕ್ ಆಗಿ ಮಾಡಿದ್ದಾರೆ. ಈ ಕಡೆ ನೋಡೋದಾದ್ರೆ ಡೈನಿಂಗ್ ಹಾಲ್ ತುಂಬಾ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಸ್ಟೋರೇಜ್ ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಸ್ಟೋರೇಜ್ ಇದೆ. ಇಲ್ಲಿ ವಾಶ್ ಬೇಸಿನ್ ನ ಪ್ರೊವೈಡ್ ಮಾಡಿದ್ದಾರೆ. ಮಿರರ್ ಇನ್ನು ಫಿಕ್ಸ್ ಆಗಿಲ್ಲ, ಇಲ್ಲಿ ಫಿಕ್ಸ್ ಆಗುತ್ತೆ. ಈ ವಾಲ್ ಟೆಕ್ಸ್ಚರ್ ಅಲ್ಲಿ ಡೈನಿಂಗ್ ಹಾಲ್ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಹೀಗೆ ಬಂದ್ರೆ ಓಪನ್ ಕಿಚನ್ ಇದೆ. ಈ ಕಿಚನ್ ನ ಇಟಾಲಿಯನ್ ಸ್ಟೈಲ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಕಿಚನ್ ಅಲ್ಲೂ ಅಷ್ಟೇ ಒಳ್ಳೆ ಸ್ಟೋರೇಜ್ ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಒಳ್ಳೆ ಸ್ಟೋರೇಜ್ ಇದೆ. ಗಾಳಿ ಬೆಳಕಿಗೆ 2 ವಿಂಡೋನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಓಪನ್ ಬ್ಯಾಸ್ಕೆಟ್ ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಬರೋದಾದ್ರೆ ಜನರಲ್ ವಾಶ್ರೂಮ್ ಇದೆ. ಇಲ್ಲಿ ಕಂಪ್ಲೀಟ್ ಆಗಿ ಜಾಗ್ವಾರ್ ನ ಫಿಟ್ಟಿಂಗ್ಸ್ ನ ಯೂಸ್ ಮಾಡಿದ್ದಾರೆ. ಈ ಮನೆಯಲ್ಲಿ 3 ಬೆಡ್ರೂಮ್ ನ ಪ್ರೊವೈಡ್ ಮಾಡಿದ್ದಾರೆ. ಫಸ್ಟ್ ಮಾಸ್ಟರ್ ಬೆಡ್ರೂಮ್ ನ ನೋಡೋಣ ಬನ್ನಿ. ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಹೇಗಿದೆ ನೋಡೋಣ ಬನ್ನಿ. ಇಲ್ಲೇ ಕಿಂಗ್ ಸೈಜ್ ಕಾಟ್ ನ ಪ್ರೊವೈಡ್ ಮಾಡಿದ್ದಾರೆ. ಈ ಕಡೆ ಬಂದ್ರೆ ವಾಶ್ರೂಮ್ ಇದೆ. ಇಲ್ಲೇ ವಾರ್ಡ್ರೂಮ್ ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ 1 ವಿಂಡೋ ಇದೆ. ಆ ಕಡೆನೂ 1 ವಿಂಡೋ ಇದೆ. ಈ ರೂಮ್ ನ ವಾಲ್ ಪೇಂಟಿಂಗ್ ಈ ತರ ಇದೆ. ಇಲ್ಲೇ ಒಂದು ಬ್ಯೂಟಿಫುಲ್ ಆಗಿರೋ ಡ್ರೆಸ್ಸಿಂಗ್ ಟೇಬಲ್ ನ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಲೈಟ್ ನ ಹೈಲೈಟ್ ಮಾಡಿದ್ದಾರೆ. ಈ ಮನೆಯ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಹೇಗಿದೆ ನೋಡೋಣ ಬನ್ನಿ. ಒಳಗಡೆ ಬರ್ತಿದ್ದಾಗ ಬೆಡ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿದೆ. ಇಲ್ಲೇ ವಾರ್ಡ್ರೂಮ್ ನ ಪ್ರೊವೈಡ್ ಮಾಡಿದ್ದಾರೆ. ಗಾಳಿ ಬೆಳಕಿಗೆ ಏನು ತೊಂದರೆ ಇಲ್ಲ. ಇಲ್ಲೇ ವಿಂಡೋನ ಪ್ರೊವೈಡ್ ಮಾಡಿ, ಹಾಗೆ ಕೂಡ 1 ಮಿರರ್ ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೇ ಅಟ್ಯಾಚ್ ವಾಶ್ರೂಮ್ ನ ಪ್ರೊವೈಡ್ ಮಾಡಿದ್ದಾರೆ ವಿತ್ ಜಾಗ್ವಾರ್ ಫಿಟ್ಟಿಂಗ್ಸ್. ಈ ಮನೆಯ 3rd ಬೆಡ್ರೂಮ್ ಹೇಗಿದೆ ನೋಡೋಣ ಬನ್ನಿ. ಈ ಬೆಡ್ರೂಮ್ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಕಡೆ ಬಂದ್ರೆ ವಾರ್ಡ್ರೂಮ್ ನ ಪ್ರೊವೈಡ್ ಮಾಡಿದ್ದಾರೆ. ಪೇಂಟ್ ನ ನೋಡೋದಾದ್ರೆ ಯಾವ್ದನ್ನು ರಿಪೀಟ್ ಮಾಡಿಲ್ಲ. ಎಲ್ಲಾ ರೂಮ್ ಅಲ್ಲೂ ಡಿಫ್ರೆಂಟ್ ವಾಲ್ ಪೇಂಟ್ ಅಂಡ್ ಡಿಸೈನ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲೇ ಬಂದ್ರೆ ಮಿರರ್ ನ ಪ್ರೊವೈಡ್ ಮಾಡಿದ್ದಾರೆ ವಿತ್ ಸ್ಟೋರೇಜ್. ಈ ಮನೆಯ ಯುಟಿಲಿಟಿ ಏರಿಯಾ ನೋಡಕ್ ಇಲ್ಲೇ ಸಿಗುತ್ತೆ. ಮನೆ ಸುತ್ತ ಸೇಫ್ಟಿ ಗ್ರಿಲ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಸೇಫ್ಟಿಗೆ ಯಾವುದೇ ತರದ ತೊಂದರೆ ಇಲ್ಲ. ಈ ಮನೆಯ ಮೇಲ್ಗಡೆ ಹೇಗಿದೆ ನೋಡೋಣ ಬನ್ನಿ. ಈ ಮನೆಯ ಗ್ರಿಲ್ಸ್ ನೋಡೋದಾದ್ರೆ MS ಸ್ಟೀಲ್ಸ್ ನ ಯೂಸ್ ಮಾಡಿದ್ದಾರೆ.
ಹಾಗೆ ನೀವು ಮೇಲ್ ಬರ್ತಾ ಇದ್ದಂಗೆ ಇಲ್ಲೇ ಗಾರ್ಡನಿಂಗ್ಗೆ ಒಳ್ಳೆ ಸ್ಪೇಸ್ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನೀವು ಇಲ್ಲಿ ನೋಡೋದಾದ್ರೆ ಮೇಲ್ಗಡೆ ಸ್ಟೋರೇಜ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ಗೆ ಸ್ಪೇಸ್ ಕೊಟ್ಟಿದ್ದಾರೆ ವಿತ್ ಸೇಫ್ಟಿ ಗ್ರಿಲ್ಸ್. ಹಾಗೆ ನೀವು ಇಲ್ಲಿ ನೋಡೋದಾದ್ರೆ ಒಂದು ಒಳ್ಳೆ ನೇಚರ್ ವ್ಯೂ ಸಿಗುತ್ತೆ. ಈ ಮನೆಯ ಸಿಮೆಂಟ್ ಬಂದು ಜುವಾರಿ ಸಿಮೆಂಟ್ ನ ಯೂಸ್ ಮಾಡಿದ್ದಾರೆ. ಈ ಮನೆಯ ಫಿಟ್ಟಿಂಗ್ಸ್ ನೋಡೋದಾದ್ರೆ ಪೈಪ್ ಬಂದು ಆಶೀರ್ವಾದ್ ಯೂಸ್ ಮಾಡಿದ್ದಾರೆ. ಪೇಂಟ್ ನ ಏಷಿಯನ್ ಯೂಸ್ ಮಾಡಿದ್ದಾರೆ. ವೈರ್ ನ ವಿ ಗಾರ್ಡ್ ಯೂಸ್ ಮಾಡಿದ್ದಾರೆ. ಈ ಮನೆಯ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಬಂದು 16 ಪಿಲ್ಲರ್ ನ ಯೂಸ್ ಮಾಡಿದ್ದಾರೆ. ಈ ಮನೆಯ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಬಂದು ರೆಡ್ ಬ್ರಿಕ್ಸ್ ನ ಯೂಸ್ ಮಾಡಿದ್ದಾರೆ. ಈ ಮನೆಗೆ ಬಂದು ಕಂಪ್ಲೀಟ್ ವಾಸ್ತು ಇದೆ. ಈ ಮನೆಗೆ ಟ್ರಾನ್ಸ್ಪೋರ್ಟ್ ಮತ್ತೆ ಪ್ರಾವಿಷನ್ಸ್ ನಿಯರ್ ಬೈ 300 ಮೀಟರ್ಸ್ ಅಲ್ಲೇ ಇದೆ. ಫೈನಲ್ ಆಗಿ ಈ ಮನೆಯ ಪ್ರೈಸ್ ಕೇಳೋದಾದ್ರೆ 1.75 ಲ್ಯಾಕ್ ಇದೆ. ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. ಮಾರ್ಕೆಟ್ ಅಲ್ಲಿ ಎಲ್ಲರಿಗಿಂತ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಹಾಗೆ ಒಳ್ಳೊಳ್ಳೆ ಆಫರ್ ಕೂಡ ಕೊಡ್ತಾ ಇದೀವಿ. ಅದು ಹೇಗೆ ಅಂತ ತಿಳ್ಕೊಳ್ಳೋಕೆ ಈಗಲೇ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಿಮ್ದು ಯಾವ್ದಾದ್ರು ಮನೆ ಸೇಲ್ ಮಾಡಬೇಕು ಅಂತ ಇದ್ರೆ ಸೇಮ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ.